ಹನುಮಂತನ ಕಥೆ ಅಂದ್ರೇನೆ ಶಕ್ತಿ ಮತ್ತು ಭಕ್ತಿಯ ಸಂಗಮ. ಬನ್ನಿ ಈ ಪೌರಾಣಿಕ ಕಥೆಯನ್ನ ನೋಡೋಣ. ಹಿಂದೂ ಪುರಾಣಗಳಲ್ಲಿ ಧೈರ್ಯ, ಭಕ್ತಿ ಮತ್ತು ನಿಸ್ವಾರ್ಥ ಸೇವೆಗೆ ಹೆಸರುವಾಸಿಯಾದ ವ್ಯಕ್ತಿ ಇವರು. ಈ ಕಥೆ ಶುರುವಾಗೋದೇ ಹನುಮಂತನ ದೈವಿಕ ಜನ್ಮದಿಂದ. ತಂದೆ ತಾಯಿ ಅಂಜನಾದೇವಿ ಮತ್ತು ಕೇಸರಿ. ಅಷ್ಟೇ ಅಲ್ಲ, ವಾಯುದೇವನ ಆಶೀರ್ವಾದದಿಂದ ಇವರನ್ನ ಶಿವನ ಅವತಾರ ಅಂತಾನೂ ಪರಿಗಣಿಸಲಾಗುತ್ತೆ. ಚಿಕ್ಕ ವಯಸ್ಸಲ್ಲೇ ಹನುಮಂತನ ಶಕ್ತಿ ಎಷ್ಟಿತ್ತು ಅನ್ನೋದಕ್ಕೆ ಒಂದು ಪ್ರಸಿದ್ಧ ಘಟನೆ ಇದೆ. ಕೆಂಪಗಿದ್ದ ಸೂರ್ಯನನ್ನ ಹಣ್ಣು ಅನ್ಕೊಂಡು ಅದನ್ನ ಹಿಡಿಯಕ್ಕೆ ಆಕಾಶಕ್ಕೆ ಹಾರಿದ. ಇದು ಇಂದ್ರನ ಗಮನ ಸೆಳೆಯಿತು. ಇಂಟ್ರೆಸ್ಟಿಂಗ್ ಅಂದ್ರೆ ಇದೇ ಘಟನೆಯಿಂದ ಅವನಿಗೆ ಹನುಮಂತ ಅನ್ನೋ ಹೆಸರು ಬಂತು. ಹನು ಅಂದ್ರೆ ದವಡೆ ಅಂತ ಅರ್ಥ. ಆದ್ರೆ ಹನುಮಂತನ ಜೀವನಕ್ಕೆ ನಿಜವಾದ ಉದ್ದೇಶ ಸಿಕ್ಕಿದ್ದು ಶ್ರೀರಾಮನನ್ನ ಭೇಟಿಯಾದಾಗಲೇ. ರಾಜ ಸುಗ್ರೀವನ ದೂತನಾಗಿದ್ದಾಗ ಸೀತೆಗಾಗಿ ಹುಡುಕುತ್ತಿದ್ದ ರಾಮನನ್ನ ಭೇಟಿಯಾದ. ಆ ಮೊದಲ ಭೇಟಿಯಲ್ಲೇ ಹನುಮಂತ ರಾಮನ ಪರಮ ಭಕ್ತನಾದ. ತನ್ನ ಜೀವನವನ್ನೇ ರಾಮನ ಸೇವೆಗೆ ಮುಡಿಪಾಗಿಟ್ಟ. ಈ ಭಕ್ತಿಗೆ ತಕ್ಷಣವೇ ಒಂದು ದೊಡ್ಡ ಪರೀಕ್ಷೆ ಎದುರಾಯಿತು. ಲಂಕೆಯಲ್ಲಿದ್ದ ಸೀತೆಯನ್ನ ಹುಡುಕೋದು. ತನ್ನ ದೈವಿಕ ಶಕ್ತಿಯಿಂದ ಹನುಮಂತ ಇಡೀ ಸಮುದ್ರವನ್ನ ಒಂದೇ ನಿಗತದಲ್ಲಿ ದಾಟಿ ಲಂಕೆ ತಲುಪಿದ. ಅಲ್ಲಿ ಅಶೋಕವನದಲ್ಲಿದ್ದ ಸೀತೆಗೆ ರಾಮನ ಉಂಗ್ರವನ್ನ ಕೊಟ್ಟು ಸಹಾಯ ಬರುತ್ತೆ ಅಂತ ಭರವಸೆ ನೀಡ್ದ. ರಾವಣನ ಸೈನಿಕರು ಅವನನ್ನ ಹಿಡಿದು ಬಾಲಕ್ಕೆ ಬೆಂಕಿ ಹಚ್ಚಿದ್ರು. ಆದರೆ ಅದನ್ನೇ ಅಸ್ತ್ರವಾಗಿಸಿ ಇಡೀ ಲಂಕೆಯನ್ನೇ ಸುಟ್ಟಾಕಿದ್ದ. ಯುದ್ಧದ ಸಮಯದಲ್ಲಿ ನಡೆದ ಮತ್ತೊಂದು ಘಟನೆ ಅವನ ಬುದ್ಧಿ ಮತ್ತೆ ಶಕ್ತಿಯನ್ನ ಎತ್ತಿ ತೋರಿಸುತ್ತೆ. ಯುದ್ಧದಲ್ಲಿ ಲಕ್ಷ್ಮಣ ಮೂರ್ಛೆ ಹೋದಾಗ ಅವನನ್ನ ಉಳಿಸೋಕೆ ಸಂಜೀವಿನಿಯನ್ನು ಮೂಲಿಕೆ ಬೇಕಿತ್ತು. ಹನುಮಂತ ಹಿಮಾಲಯಕ್ಕೆ ಹಾರಿದ, ಆದರೆ ಅಲ್ಲಿಯ ನಿರ್ದಿಷ್ಟ ಮೂಲಿಕೆಯನ್ನ ಗುರುತಿಸೋಕಾಗ್ಲಿಲ್ಲ. ಹಾಗಾಗಿ ಏನ್ ಮಾಡ್ದೆ ಗೊತ್ತಾ? ಇಡೀ ಪರ್ವತವನ್ನೇ ಎತ್ಕೊಂಡು ಯುದ್ಧಭೂಮಿಗೆ ತಂದುಬಿಟ್ಟ. ಹನುಮಂತನ ಶಕ್ತಿಗಿಂತ ದೊಡ್ಡದು ರಾಮನ ಮೇಲಿನ ಅವನ ಅಚಲ ಭಕ್ತಿ. ಅದಕ್ಕೆ ಅವನೊಬ್ಬ ಚಿರಂಜೀವಿ. ಭಕ್ತರನ್ನ ರಕ್ಷಿಸಲು ಅವನು ಇಂದಿಗೂ ಭೂಮಿಯಲ್ಲೇ ಇದ್ದಾನೆ ಅಂತ ನಂಬಲಾಗುತ್ತೆ. ಇದು ನಿಷ್ಠೆ ಮತ್ತು ನಿಸ್ವಾರ್ಥ ಸೇವೆಗೆ ಸಾಕ್ಷಿ. ಹನುಮಂತನ ಈ ಕಥೆ ನಿಸ್ವಾರ್ಥ ಸೇವೆಯ ನಿಜವಾದ ಶಕ್ತಿ ಏನು ಅನ್ನೋ ಪ್ರಶ್ನೆಯನ್ನ ನಮ್ಮ ಮುಂದಿಡುತ್ತೆ.